ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರ ಋಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪಿಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಸಾಮಾನ್ಯವಾಗಿ ಕಾಫಿ ಕುಡಿತೀರಾ. ಕಾಫಿ ಕುಡಿದಾದ್ಮೇಲೆ ಮಿಕ್ಕಿರ್ತಕ್ಕಂತಹ ಕಾಫಿ ಪುಡಿ ಅಥವಾ ಚರ್ಟ ಅಥವಾ ಡಿಕಾಕ್ಷನ್ ಹಾಕಿರ್ತೀರಲ್ಲ, ಅದು ಮಿಕ್ಕಿರ್ತಕ್ಕಂತಹ ಕಾಫಿ ಪುಡಿಯ ಚರ್ಟನ್ನು ಎಸ್ದು ಬಿಡ್ತೀರ. ಆದರೆ ಇದರಲ್ಲಿ ಔಷಧೀಯ ಗುಣಗಳಿದೆ. ನಿಮ್ಮ ತಲೆ ಕೂದಲಿನ ಆರೈಕೆಗೆ ಬೇಕಾಗಿರ್ತಕ್ಕಂತಹ ಪೋಷಕಾಂಶಗಳು ಇದರಲ್ಲಿದೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ತಲೆ ಕೂದಲಿನ ಆರೈಕೆ, ತಲೆ ಕೂದಲು ಉದುರುವುದನ್ನು ತಡೆಯಲು ಯಾವ ರೀತಿ ಮನೆಮದ್ದು ಮಾಡ್ಕೋಬೋದು ಈ ಕಾಫಿ ಪುಡಿಯಿಂದ ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ನಮ್ಮ ತಲೆ ಕೂದಲು ಉದುರಲು ಪ್ರಮುಖವಾದ ಒಂದು ಕಾರಣ ಏನು ಅಂದರೆ DHT, ಡೈಹೈಡ್ರೋಟೆಸ್ಟೋಸ್ಟಿರಾನ್ ಅಂತ ಒಂದು ಹಾರ್ಮೋನು. ಇದು ಯಾವಾಗ ಜಾಸ್ತಿ ಆಗುತ್ತೋ, ಇದು ಯಾವಾಗ ಜಾಸ್ತಿ ಆ್ಯಕ್ಟಿವೇಟ್ ಆಗಿರುತ್ತೋ, ಇದು ತಲೆ ಕೂದಲಿನ ಬುಡವನ್ನು, ಬೇರನ್ನು ವೀಕ್ ಮಾಡ್ತದೆ. ತಲೆ ಕೂದಲು ಉದುರುವ ಸಾಧ್ಯತೆಗಳು ಹೆಚ್ಚಿರ್ತದೆ. ಕಾಫಿ ಪುಡಿಯಲ್ಲಿ ಕೆಫಿನ್ ಅಂತ ಒಂದು ಅಂಶ ಇದೆ. ಇದು ಏನು ಮಾಡ್ತದೆ ಅಂದರೆ ತಲೆಯ ಕೂದಲಿನ ಬೆಳವಣಿಗೆ ಸಹಕಾರಿಯಾಗಿದೆ. ನೆತ್ತಿಯಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಮಾಡ್ತದೆ. ಇದನ್ನು ಚೆನ್ನಾಗಿ ರಬ್ ಮಾಡೋದ್ರಿಂದ ರಕ್ತ ಸಂಚಾರ ಚೆನ್ನಾಗಾಗ್ತದೆ ಹಾಗೂ ತಲೆ ಕೂದಲಿನ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗಿದೆ. ಇದರ ಜೊತೆಗೆ ಕೆಫಿನ್ ಈ DHT ಹಾರ್ಮೋನ್ನ ಕಡಿಮೆ ಮಾಡ್ತದೆ. ಯಾವಾಗ ಇದ್ರ ಮೇಲೆ ಆ್ಯಕ್ಟ್ ಮಾಡಿ DHT ಹಾರ್ಮೋನ್ನ ಕಡಿಮೆ ಮಾಡ್ತದೋ ತಲೆ ಕೂದಲು ಉದುರುವ ಸಾಧ್ಯತೆಗಳು ಕಡಿಮೆ ಆಗ್ತದೆ, ತಲೆ ಕೂದಲು ಬೆಳೆಯಲು ಶುರುವಾಗ್ತದೆ. ಹಾಗಾದರೆ ಯಾವ ರೀತಿ ಇದನ್ನು ಉಪಯೋಗಿಸ್ಕೋಬೋದು, ಈ ಕಾಫಿ ಪುಡಿಯನ್ನು, ಕಾಫಿ ಚರ್ಟನ್ನು ಅನ್ನೋದನ್ನು ತಿಳ್ಕೊಳ್ಳೋಣ. ತಲೆ ಸ್ನಾನ ಮಾಡ್ತೀರಾ. ತಲೆ ಸ್ನಾನ ಮಾಡಬೇಕಾದ್ರೆ ಮೊದಲು ಶಾಂಪೂನಲ್ಲಿ ತಲೆ ಸ್ನಾನ ಮಾಡಿ. ಒಂದು ಶಾಂಪೂ ತಗೊಂಡ್ರೆ ಅದರಲ್ಲಿ ಅರ್ಧ ಭಾಗ ಶಾಂಪೂನ ನೀವು ಮೊದಲು ತಲೆ ಸ್ನಾನ ಮಾಡಬೇಕಾಗ್ತದೆ. ಇನ್ನು ಉಳಿದ ಅರ್ಧ ಭಾಗಕ್ಕೆ ಈ ಕಾಫಿ ಪುಡಿ ಅಥವಾ ಕಾಫಿ ಡಿಕಾಕ್ಷನ್ ಹಾಕಿದ ಚರ್ಟನ್ನು ಚೆನ್ನಾಗಿ ಮಿಶ್ರಣ ಮಾಡಿ. ಮಿಶ್ರಣ ಮಾಡಿದ ನಂತರ ಈ ಒಂದು ಮಿಶ್ರಣವನ್ನು ನೆತ್ತಿ ಮೇಲೆ, ತಲೆ ಕೂದಲಿಗೆ ಚೆನ್ನಾಗಿ ಹಚ್ಚಿ ಒಂದು 5 ನಿಮಿಷ ಆದಮೇಲಿಂದ ತಲೆ ಸ್ನಾನ ಮಾಡಿ. ಈ ಥರ ಮಾಡೋದ್ರಿಂದ ಬುಡ ಗಟ್ಟಿಯಾಗ್ತದೆ, ನೆತ್ತಿನಲ್ಲಿ ರಕ್ತ ಸಂಚಾರ ಚೆನ್ನಾಗಾಗ್ತದೆ. ಯಾವಾಗ ರಕ್ತ ಸಂಚಾರ ಚೆನ್ನಾಗಾಗ್ತದೋ ಆವಾಗ ಕೂದಲು ಚೆನ್ನಾಗಿ ಬೆಳೀತದೆ, ಪೋರ್ಸ್ಗಳು ಓಪನ್ ಆಗ್ತದೆ. ಯಾವಾಗ ಈ ಹೊಟ್ಟಿನ ಸಮಸ್ಯೆ ಏನಿರ್ತದೋ ಅವೆಲ್ಲದು ನಿವಾರಣೆ ಆಗ್ತದೆ ಹಾಗೂ ತಲೆ ಕೂದಲು ಚೆನ್ನಾಗಿ ಬೆಳೀತದೆ. ಇದನ್ನು ಚೆನ್ನಾಗಿ ನೆತ್ತಿಗೆ ಸ್ಕ್ರಬ್ ಮಾಡಿ, ಚೆನ್ನಾಗಿ ಜಾಸ್ತಿ ಜೋರಾಗಿ ತಿಕ್ಕಕ್ಕೆ ಹೋಗಬಾರ್ದು. ಈ ಒಂದು ಮಿಶ್ರಣವನ್ನು ಶಾಂಪೂ ರೀತಿಯಲ್ಲಿ ಹಚ್ಚಿ ತಲೆಯ ಕೂದಲನ್ನು ತೊಳೆಯೋದ್ರಿಂದ ತಲೆ ಕೂದಲು ಚೆನ್ನಾಗಿ ಬೆಳೀತದೆ. ತದನಂತರ ಕೊನೆಯಲ್ಲಿ ಶುದ್ಧವಾದ ನೀರಿನಲ್ಲಿ ತೊಳಿಬೇಕು. ಈ 3 ಹಂತದಲ್ಲಿ ಮೊದಲ ಅರ್ಧ ಶಾಂಪೂನ ಹಾಕೊಂಡು ತಲೆ ಸ್ನಾನ ಮಾಡಬೇಕು. ತದನಂತರ ಈ ಒಂದು ಕಾಫಿ ಪುಡಿ ಅಥವಾ ಕಾಫಿಯ ಚರ್ಟ ಮಿಶ್ರಣ ಮಾಡಿರ್ತಕ್ಕಂತಹ ಶಾಂಪೂನ ಹಾಕ್ಕೊಂಡು ತಲೆಯನ್ನು ಕೂದಲನ್ನು ಸ್ನಾನ ಮಾಡಬೇಕು. ತದನಂತರ ಕೊನೆಗೆ ಶುದ್ಧವಾದ ನೀರಿನಲ್ಲಿ ನೀವು ತಲೆ ಕೂದಲನ್ನು ತೊಳೆಯೋದ್ರಿಂದ ತಲೆ ಕೂದಲು ಚೆನ್ನಾಗಿ ಬೆಳೀತದೆ. ತಲೆ ಸ್ನಾನ ಮಾಡಿಬಿಡ್ತೀರಾ, ತಕ್ಷಣ ಏನು ಮಾಡ್ತಾರೆ ಅಂದರೆ ಕೆಲಸದ ಒತ್ತಡದಲ್ಲೋ, ಶಾಲಾ ಕಾಲೇಜಿಗೆ ಹೋಗೋ ಒತ್ತಡದಲ್ಲೋ ತಕ್ಷಣ ಏನು ಮಾಡಿಬಿಡ್ತಾರೆ, ತಲೆ ಬಾಚಣಿಗೆ ಹಾಕ್ಬಿಟ್ಟು ತಲೆ ಬಾಚ್ಕೊಂಡು ಹೋಗ್ಬಿಡ್ತಾರೆ. ತಲೆ ಸ್ನಾನ ಮಾಡಿದ್ಮೇಲೆ ಒಂದು ಕ್ರಮ ಇದೆ. ಏನು ಅಂದರೆ ತಲೆ ಕೂದಲು ಒದ್ದೆ ಆಗಿರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಕೂದಲು ಭಾರವಾಗಿರ್ತದೆ, ತೂಕ ಇರ್ತದೆ. ಆ ಸಂದರ್ಭದಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಂಬ್ ಮಾಡಬಾರ್ದು, ತಲೆ ಬಾಚಲಕ್ಕೆ ಹೋಗಬಾರ್ದು. ಯಾಕೆಂದರೆ ಅಂಥ ಒಂದು ಸಂದರ್ಭದಲ್ಲಿ ಬುಡ ವೀಕ್ ಆಗಿರ್ತದೆ. ನೀವು ತಲೆ ಬಾಚಿತು ಅಂತಂದರೆ ಕೂದಲು ಉದುರುವ ಸಾಧ್ಯತೆಗಳಿರ್ತದೆ. ತಲೆ ಸ್ನಾನ ಮಾಡಿದ ನಂತರ ಒಂದು ಮೆತ್ತನೆಯ ಬಟ್ಟೆಯಲ್ಲಿ ನಿಧಾನವಾಗಿ ತಲೆ ಕೂದಲನ್ನು ಒರೆಸೋದ್ರಿಂದ, ಡ್ರೈ ಮಾಡ್ಕೊಳ್ಳೋದ್ರಿಂದ ತಲೆ ಕೂದಲು ಡ್ರೈ ಆದ ನಂತರ ನೀವು ಕೂಂಬ್ ಮಾಡಬೇಕಾಗ್ತದೆ. ಹೆಂಗಸರಲ್ಲಿ ಪ್ರಮುಖವಾಗಿ ಯಾವ ರೀತಿ ನೀವು ಇದನ್ನು ಆರೈಕೆ ಮಾಡಬೇಕು ಅಂತಂದರೆ, ತಲೆ ಕೂದಲು ಡ್ರೈ ಮಾಡಿದ ನಂತರ ಬಾಚಣಿಗೆಯಲ್ಲಿ ನಿಧಾನವಾಗಿ ತಲೆ ಕೂದಲನ್ನು ಆರೈಕೆ ಮಾಡಬೇಕಾಗ್ತದೆ. ಬಾಚಣಿಗೆ ಅಂದ ತಕ್ಷಣ, ಕೂಂಬ್ ಅಂದ ತಕ್ಷಣ ಮೊದಲ ಪ್ರಾಶಸ್ತ್ಯ ಈ ಒಂದು ವುಡನ್ ಕೂಂಬ್, ಮರದ ಕೂಂಬ್ ಸಿಗ್ತದೆ, ಅದನ್ನು ಉಪಯೋಗಿಸಿ. ಇಲ್ಲ ಅಂತಂದರೆ
ಸಾಮಾನ್ಯವಾಗಿ ಸಿಗ್ತಕ್ಕಂಥ ಕೂಂಬುಗಳು ಆಗ್ತದೆ. ಆದರೆ ಹಲ್ಲುಗಳು ದೂರ ಇರಬೇಕು. ಅಂತಂದರೆ ಕೂಂಬಿನ ಈ ಬಾಚಣಿಗೆಯ ಹಲ್ಲುಗಳು ಹತ್ತಿರ ಇರೋದಕ್ಕಿಂತನೂ ಸ್ವಲ್ಪ ದೂರ ಇರತಕ್ಕಂತಹ ಕೂಂಬಲ್ಲಿ ಬಾಚೋದ್ರಿಂದ ಕೂದಲಿನ ಬುಡಕ್ಕೆ ಒತ್ತಡ ಕಡಿಮೆ ಆಗ್ತದೆ. ಬೇರು ಹಾಗೂ ಅಂಥ ಸಮಯದಲ್ಲಿ ಬೇರಿಗೆ ಯಾವುದೇ ಒಂದು ತೊಂದರೆ ಆಗೋದಿಲ್ಲ. ಡ್ರೈ ಆದ ನಂತರ ತಲೆ ಕೂದಲನ್ನು ಈ ರೀತಿ ಬಾಚಬೇಕಾಗ್ತದೆ. ಬಾಚೋದು ಒಂದು ವಿಧಾನ ಇದೆ, ತಲೆ ಕೂಂಬು ಮಾಡೋದು ಒಂದು ವಿಧಾನ ಇದೆ. ಮೊದಲು ಹೆಂಗಸರು ಏನು ಮಾಡಬೇಕು ಅಂತಂದರೆ ನೆತ್ತಿ ಬಾಚಬಾರದು. ಕೂದಲಿನ ತುದಿಯ ಭಾಗವನ್ನು ಮೊದಲು ಬಾಚಬೇಕು, ತದನಂತರ ಮಧ್ಯಭಾಗ, ಕೊನೆಗೆ ನೆತ್ತಿಯ ಭಾಗನ ನಿಧಾನವಾಗಿ ತಲೆ ಬಾಚೋದ್ರಿಂದ ತಲೆ ಕೂದಲು ಉದುರುವ ಸಮಸ್ಯೆ ನಿವಾರಣೆ ಆಗ್ತದೆ. ಈ ಒಂದು ಮಿಶ್ರಣದಿಂದ ನೀವು ತಲೆ ಸ್ನಾನ ಮಾಡಿರೋದ್ರಿಂದ ತಲೆ ಕೂದಲು ಉದುರುವ ಸಾಧ್ಯತೆಗಳು ಕಡಿಮೆ ಆಗ್ತದೆ, ತಲೆ ಕೂದಲು ಚೆನ್ನಾಗಿ ಹುಟ್ಟುತ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಒಂದೊಂದು ಸಣ್ಣ ವಿಷಯನೂ ನಮ್ಮ ತಲೆ ಕೂದಲಿನ ಆರೈಕೆಗೆ ಪ್ರಮುಖವಾಗಿ ಬೇಕಾಗಿರ್ತದೆ. ನಾವು ಆರೈಕೆ ಹೇಗೆ ಮಾಡ್ತೀವೋ ಆ ರೀತಿ ತಲೆ ಕೂದಲು ಚೆನ್ನಾಗಿರ್ತದೆ ಹಾಗೂ ನಮ್ಮ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ತಲೆ ಕೂದಲು ಉದುರುವುದನ್ನು ತಡೆಯಲು ಕಾಫಿ ಪುಡಿ, ಕಾಫಿಯ ಚರಟದಿಂದ ಯಾವ ರೀತಿ ಮನೆಮದ್ದು ಮಾಡ್ಕೋಬೋದು ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.